Dear students, in this session, we will learn about the concept of supply. That is, what is the meaning of supply under GST? As we have seen in the earlier sessions, GST ಅಲ್ಲಿ instead of sale, purchase, manufacture ಈ ಎಲ್ಲ ಶಬ್ದಗಳ ಬದಲಾಗಿ they use the term supply. Services. So supply is considered as the taxable event for charging GST under the GST Act. ಹಾಗಾದರೆ it is very important for us to understand ಹಾಗಾದರೆ ಸಪ್ಲೈ ಅಂದರೆ ಏನು, ಯಾವುದೆಲ್ಲ ಸಪ್ಲೈನ ಮೀನಿಂಗ್ನ ಒಳಗಡೆ ಬರ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. And also the liability to pay tax arises at the time of supply of goods or services. So ಯಾವಾಗ ಅವರು ಜಿ ಎಸ್ ಟಿಯನ್ನು ಕಟ್ಟಬೇಕು, ಮ್ಯಾನುಫ್ಯಾಕ್ಚರ್ ಮಾಡುವಾಗವ ಅಥವಾ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗವ, ಯಾವ ಸಂದರ್ಭದಲ್ಲಿ ಜಿ ಎಸ್ ಟಿ ಪೇಮೆಂಟ್ ಮಾಡಬೇಕು. ಜಿ ಎಸ್ ಟಿ ಇಸ್ ಪೇಡ್ ಎಟ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್. ಸೊ ಇಲ್ಲಿ ಕೂಡ ವಿ ಆರ್ ಲುಕಿಂಗ್ ಎಟ್ ದ ವರ್ಡ್ ಸಪ್ಲೈ. ಅದರಿಂದಾಗಿ ಸಪ್ಲೈ ಅಂದರೆ ಏನು, ಅದು ಏನನ್ನೆಲ್ಲ ಒಳಗೊಂಡಿದೆ ಅಂತ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಸೊ ಲೆಟ್ ಅಸ್ ಗೋ ಥ್ರೂ ದ ಮೀನಿಂಗ್ ಆರ್ ಡೆಫಿನೇಷನ್ ಆಫ್ ಸಪ್ಲೈ ಅಂಡರ್ GST Act. The term supply has been defined under Section 7, subsection 1 of the CGS Act by way of scope of supply. ಸೊ ಅಲ್ಲಿ ಅವರು ಸಪ್ಲೈದು ಡೆಫಿನೇಷನ್ ಅಂತ ಹೇಳೋದಿಲ್ಲ, ಸ್ಕೋಪ್ ಆಫ್ ಸಪ್ಲೈ. ಸ್ಕೋಪ್ ಅಂದರೆ ಸಪ್ಲೈ ಅಂತ ಹೇಳುವಾಗ ಯಾವುದನ್ನೆಲ್ಲ ಅದು ಒಳಗೊಂಡಿದೆ, ಯಾವುದೆಲ್ಲ ಟ್ರಾನ್ಸಾಕ್ಷನ್ಸನ್ನು ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಅದು ಈ ಸೆಕ್ಷನಲ್ಲಿ ಹೇಳಿದ್ದಾರೆ ಅಂಡರ್ ಸೆಕ್ಷನ್ 7 ಸಬ್ಸೆಕ್ಷನ್ 1. ಸೊ ಅದರಲ್ಲಿ ಹೇಳಿದಂಥ 3 ಅಂಶಗಳನ್ನು ನಾವೀಗ ಗಮನಿಸೋಣ. ಫಸ್ಟ್ ಒನ್, ಆಲ್ ಫಾರ್ಮ್ಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಸಚ್ ಆಸ್ ಸೇಲ್, ಟ್ರಾನ್ಸ್ಫರ್, ಬಾರ್ಟರ್, ಎಕ್ಸ್ಚೇಂಜ್, ಲೈಸೆನ್ಸ್, ರೆಂಟಲ್, lease or disposal made or agreed to be made for a consideration by a person in the course or furtherance of ಬಿಸ್ನೆಸ್. ಸೊ ಈ ಫಸ್ಟ್ ಪಾಯಿಂಟಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿದ್ದಾರೆ, ಸೇಲ್, ಟ್ರಾನ್ಸ್ಫರ್, ಬಾರ್ಟರ್, ಎಕ್ಸ್ಚೇಂಜ್ ಅಂತ. ಇದು ಪ್ರತಿಯೊಂದು ಏನಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡುವ. ಮೇಡ್ ಫಾರ್ ಅ ಕನ್ಸಿಡ್ರೇಷನ್. ಸೊ ಯಾವುದಾದ್ರೂ ಒಂದು ಕನ್ಸಿಡ್ರೇಷನ್ ಅಂದರೆ ಒಂದು ಮೌಲ್ಯಕ್ಕೋಸ್ಕರ ಇದನ್ನು ಮಾಡ್ತಾರೆ. ಬೈ ಅ ಪರ್ಸನ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಸೊ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಅವರು ಸೇಲ್, ಟ್ರಾನ್ಸ್ಫರ್, ಬಾರ್ಟರ್, ಎಕ್ಸ್ಚೇಂಜ್, ಲೈಸೆನ್ಸ್, ರೆಂಟಲನ್ನು ಮಾಡಬೇಕು. ಸೊ ನಾರ್ಮಲ್ ಆರ್ಡಿನರಿ ಪರ್ಸನ್, ದ ಒನ್ ಹೂ ಇಸ್ ನಾಟ್ ಕ್ಯಾರಿಂಗ್ ಔಟ್ ಬಿಸ್ನೆಸ್, ಅವನು ಇಂಥದನ್ನು ಮಾಡಿದರೆ ದೆನ್ ಇಟ್ ಡಸ್ ನಾಟ್ ಅಮೌಂಟ್ ಟು ಸಪ್ಲೈ ಆ್ಯಂಡ್ ಹಿ ಈಸ್ ನಾಟ್ ಲಯಬಲ್ ಟು ಪೇ GST. ಇದನ್ನು ಕೂಡ ನಾವು ಮುಂದೆ ನೋಡಲಿಕ್ಕಿದ್ದೇವೆ. Next, import of services for a consideration whether or not in the course or furtherance of business. ಸೊ ಅಲ್ಲಿ ಇಂಪೋರ್ಟ್ಸನ್ನು ಕೂಡ ಏನು ಕನ್ಸಿಡರ್ ಮಾಡಿದ್ದಾರೆ. ಸೊ ಇದು ಇಂಪೋರ್ಟ್ಸ್ ವೆದರ್ ಆರ್ ನಾಟ್, ಅದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟದಿರ್ಬೋದು, ಪಡದೇ ಇರ್ಬೋದು, ಆದರೂ ಕೂಡ ಅದು ಸಪ್ಲೈ ಅಂತ ಕರೆಸಿಕೊಳ್ತದೆ. IGST is leviable. The activities deemed to be supply made or agreed to be made without a consideration. ಕೆಲವೊಮ್ಮೆ ಬಿಸ್ನೆಸ್ಸಲ್ಲೇ ಕೆಲವೊಂದು ಆಕ್ಟಿವಿಟೀಸ್ಗಳು ವಿದೌಟ್ ಕನ್ಸಿಡ್ರೇಷನ್ ನಡೀತದೆ, ಅದು ಕೂಡ ನಾವು ಸಪ್ಲೈ ಅಂತ ಪರಿಗಣಿಸಬೇಕು. ಡೀಮ್ಡ್ ಟು ಬಿ ಸಪ್ಲೈ ಅಂದರೆ ವಿ ಎಸ್ಯೂಮ್ ದಟ್ ಇಟ್ ಇಸ್ ಸಪ್ಲೈ. ಫಾರ್ ಎಕ್ಸಾಂಪಲ್, ಕೆಲವೊಂದು ಸಲ ಎಂಪ್ಲಾಯೀಸ್ಗೆ ಏನಾದ್ರು ಗಿಫ್ಟ್ ಕೊಡ್ತಾರೆ, ಅಥವಾ ಕೆಲವೊಂದು ಸಲ ಕಂಪನಿ ಫ್ರೀ ಗಿಫ್ಟ್ಸ್ ಅಥವಾ ಫ್ರೀ ವೌಚರ್ ಅಂತ ಪರಿಗಣಿಸ್ತಾರೆ. ದಿಸ್ ಇಸ್ ಒನ್ ಎಕ್ಸಾಂಪಲ್. ಆದರೆ the value is more than 500 if you're giving to your employees or customers, then only it will be considered as supply. Okay,
Now let us look at the different types and the scope of supply, ಯಾವುದೆಲ್ಲ ಆಕ್ಟಿವಿಟೀಸ್ ಬರ್ತದೆ ಅಂತ. ಸೊ ಹಿಯರ್ ಇಟ್ ಈಸ್ ವೆರಿ ಕ್ಲಿಯರ್ಲಿ ಗಿವನ್. ಬೇರೆ ಬೇರೆ ವರ್ಡ್ಸ್ ಇದು ಅಲ್ಲಿ ಉಪಯೋಗಿಸಿರುವಂಥ ಶಬ್ದಗಳ ಅರ್ಥ ಇದರಲ್ಲಿ ಇದೆ. ಸೊ ಲೀಸ್ ಅಂದರೆ ಏನು? ಕಾಂಟ್ರಾಕ್ಟ್ ಟು ಅಲೌ ರೈಟ್ ಟು ಯೂಸ್ ಫಾರ್ ಅ ಪೀರಿಯಡ್ ವಿದೌಟ್ ಟ್ರಾನ್ಸ್ಫರ್ ಆಫ್ ಟೈಟಲ್. ಸೊ ಲೀಸಿಗೆ ಕೊಡೋದಂದರೆ ಇಂತಿಷ್ಟೇ ಸಮಯಕ್ಕೆ ಒಂದು ವ್ಯಕ್ತಿಗೆ ನಾನು ಏನಾದರೂ ಒಂದು ಹಕ್ಕನ್ನು ಕೊಡೋದು, ಪ್ರಾಪರ್ಟಿದು ಆಗಿರ್ಬೋದು ಅಥವಾ ಕಾಪಿ ರೈಟ್ ಆಗಿರ್ಬೋದು, ಪೇಟೆಂಟ್ ರೈಟ್ ಆಗಿರ್ಬೋದು, ನಾನು ಅವನಿಗೆ ಅದನ್ನು ಇಂತಿಷ್ಟೇ ಸಮಯಕ್ಕೆ ನೀನು ಇದನ್ನು ಉಪಯೋಗಿಸ್ಬೋದು ಅಂತ ಕೊಡೋದು. ಆದರೆ ಓನರ್ಶಿಪ್ಪಲ್ಲಿ ಟ್ರಾನ್ಸ್ಫರ್ ಆಗೋದಿಲ್ಲ, ಅವನಿಗೆ ಉಪಯೋಗಿಸಲಿಕ್ಕೆ ಮಾತ್ರ ನಾನು ರೈಟ್ಸನ್ನು ಕೊಡ್ತೇನೆ. ನೆಕ್ಸ್ಟ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಅಂದರೆ ಇಲ್ಲಿ ಏನು ಟ್ರಾನ್ಸ್ಫರ್ ಫಾರ್ ಅನ್ ಈಕ್ವಿವೆಲೆಂಟ್ ವಿತ್ ಯೂಸ್ ಆಫ್ ಮನಿ. ಸೊ ಹಿಯರ್ ಇಟ್ ಇಸ್ ಟಾಕಿಂಗ್ ಅಬೌಟ್ ಫಾರಿನ್ ಎಕ್ಸ್ಚೇಂಜ್ ಆಗಿರ್ಬೋದು, ಕರೆನ್ಸಿ ಎಕ್ಸ್ಚೇಂಜ್ ಮಾಡುವಂಥದ್ದು, ಅದರ ಬಗ್ಗೆ ಮಾತಾಡ್ತದೆ. ಲೈಸೆನ್ಸ್. ಲೈಸೆನ್ಸ್ ಅಂದರೆ ಪರ್ಮಿಷನ್ ಗ್ರಾಂಟೆಡ್ ಟು ಎಕ್ಸಸೈಸ್ ಸರ್ಟನ್ ಪ್ರಿವಿಲೇಜಸ್. ಸೊ ಲೈಸೆನ್ಸ್ ಕೊಡ್ತಾರೆ. ಹೆಚ್ಚಿನ ನಮ್ಮ ಶಾಪ್ಗಳು ಕೆಲವೊಮ್ಮೆ ಲೈಸೆನ್ಸಿಂಗ್ ಅಂತ ಮಾಡ್ತಾರೆ. ಅದು ಅಂಥದ್ದು ಕೆಲವೊಂದು ಪ್ರಿವಿಲೇಜಸನ್ನು ಉಪಯೋಗಿಸಲಿಕ್ಕೆ ಮಾಡುವಂಥದ್ದು. ದ್ಯಾಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಸಪ್ಲೈ. ಸೇಲ್. ಸೇಲ್ ಯು ಆಲ್ ನೋ, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಗೂಡ್ಸ್. ಹಣವನ್ನು ತಗೊಂಡು ವಸ್ತುವನ್ನು ಇನ್ನೊಬ್ಬನಿಗೆ ಕೊಡುವಂಥದ್ದು, ಸೇಲ್ ಮಾಡುವಂಥದ್ದು. ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆರ್ ರೈಟ್ ಇನ್ ಗೂಡ್ಸ್ ವಿದೌಟ್ ಟ್ರಾನ್ಸ್ಫರ್ ಆಫ್ ಟೈಟಲ್. ಸೇಲ್ ಅಂದರೆ ಅಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತದೆ. ಆದರೆ ಟ್ರಾನ್ಸ್ಫರ್ ಅಂದರೆ ಇಲ್ಲಿ ಕೆಲವೊಮ್ಮೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ, ಆದರೆ ಆ ವಸ್ತುವನ್ನು ಉಪಯೋಗಿಸುವಂಥ ಹಕ್ಕು ಮಾತ್ರ ಟ್ರಾನ್ಸ್ಫರ್ ಆಗ್ತದೆ. ಓಕೆ, ಸೊ ಇಲ್ಲಿ ಲೀಸ್ ಮತ್ತು ಟ್ರಾನ್ಸ್ಫರ್ ಅಂದರೆ, ಲೀಸ್ ಅಂದರೆ ಇಟ್ ಈಸ್ ಅ ರೈಟ್ ಟು ಯೂಸ್ ಸಮಥಿಂಗ್, ಸಮ್ ಸ್ಪೆಷಲ್ ರೈಟ್. ಓಕೆ, ಲೈಕ್ ಮೈನಿಂಗ್ ರೈಟ್ ಆಗಿರ್ಬೋದು, ಪೇಟೆಂಟ್ ರೈಟ್ ಆಗಿರ್ಬೋದು, ಕಾಪಿ ರೈಟ್ ಆಗಿರ್ಬೋದು. ಬಟ್ ವೆನ್ ವಿ ಆರ್ ಸೇಯಿಂಗ್ ಟ್ರಾನ್ಸ್ಫರ್, ಇದು ಏನು ರೈಟ್ ಇನ್ ಗೂಡ್ಸ್ ಅಂದರೆ ಇದು ಟ್ರಾನ್ಸ್ಫರ್ ಆಫ್ ಗೂಡ್ಸ್. ಲೀಸ್ ಇಸ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ರೈಟ್ಸ್, ಬಟ್ ಟ್ರಾನ್ಸ್ಫರ್ ಇಸ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್. ನೆಕ್ಸ್ಟ್ ಬಾರ್ಟರ್. ಬಾರ್ಟರ್ ಅಂದರೆ ಏನು? ಮೊದಲು ಬಾರ್ಟರ್ ಸಿಸ್ಟಮ್ ಇತ್ತು ಅಲ್ವಾ, ಹಣ ಇಂಟ್ರೊಡ್ಯೂಸ್ ಆಗುವಂಥ ಮೊದಲು ದೆರ್ ವಾಸ್ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಅಂದರೆ ಏನು? ವಸ್ತುವಿಗೆ ವಸ್ತುವನ್ನು ಬದಲಾಯಿಸೋದು. ನಾವು ಸೇಲ್ ಅಂದರೆ ಹಣಕ್ಕೋಸ್ಕರ ವಸ್ತುವನ್ನು ಬದಲಾಯಿಸುವಂಥದ್ದು, ಬಟ್ ಬಾರ್ಟರ್ ಅಂದರೆ ಒಂದು ವಸ್ತುಗೋಸ್ಕರ ಇನ್ನೊಂದು ವಸ್ತುವನ್ನು ಬದಲಾಯಿಸಿಕೊಳ್ಳುವಂಥದ್ದು. ರೆಂಟಲ್. ಸೊ ರೆಂಟಲ್ ಆಲ್ಸೋ ಇಸ್ ಸಪ್ಲೈ. ಸೊ ಬಾಡಿಗೆಗೆ ಕೊಡುವಂಥದ್ದು, ಅದನ್ನು ಕೂಡ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ದೆನ್ ಡಿಸ್ಪೋಸಲ್. ಆ್ಯಸ್ ಯು ಆಲ್ ನೋ, ದೆರ್ ಆರ್ ಸಮ್ ಏನು ಕಂಪನೀಸ್ ದಟ್ ಡೀಲ್ ವಿತ್ ಡಿಸ್ಪೋಸಲ್ ಆಫ್ ಗೂಡ್ಸ್. ಅದರಿಂದ ಅದು ಕೂಡ ಒಂದು ಸರ್ವಿಸ್ ಅಂತ ಇಲ್ಲಿ ಏನು ಪರಿಗಣಿಸಲಾಗ್ತದೆ. ಸೊ ದೀಸ್ ಆರ್ ದ ವೇರಿಯಸ್ ಆಕ್ಟಿವಿಟೀಸ್ ವಿಚ್ ಆರ್ ಕವರ್ಡ್ ಅಂಡರ್ ದ ಮೀನಿಂಗ್ ಆಫ್ ಸಪ್ಲೈ ಅಂಡರ್ GST. Now let us look at the two important conditions to be satisfied in order to constitute supply. The first condition is supply shall have been made for a consideration. So this is one important ಪಾಯಿಂಟ್. ಇಲ್ಲಿ ಏನು ಕನ್ಸಿಡ್ರೇಷನ್ಗೋಸ್ಕರ ಮಾಡಬೇಕು. ಕನ್ಸಿಡ್ರೇಷನ್ ಅಂದರೆ ಏನು? ಹಣಕ್ಕೋಸ್ಕರ ಮಾಡಿರಬೇಕು, ಹಣ ಸಿಕ್ಲಿಕ್ಕೋಸ್ಕರ. ಓಕೆ, ಆದರೂ ನಾವು ಅರ್ಲಿಯರ್ ಕಾನ್ಸೆಪ್ಟ್ ಆಫ್ ಸಪ್ಲೈಲಿ ನೋಡಿದ್ದೇವೆ, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ವಿದೌಟ್ ಕನ್ಸಿಡ್ರೇಷನ್ ಕೂಡ ನಾವು ಸಪ್ಲೈ ಅಂತ ಡೀಮ್ ಮಾಡ್ತೇವೆ. ಆದರೆ ಅದು ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಅವರು, ಅಂಥ ಟ್ರಾನ್ಸಾಕ್ಷನನ್ನು ಮಾತ್ರ ನಾವು ಕನ್ಸಿಡರ್ ಮಾಡೋದು. ಅದರ್ವೈಸ್ ಓಕೆ, ನಾವು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ I have bought a new mobile phone. ಈ ಮೊಬೈಲ್ ಫೋನ್ ನಾನು 2 years ಯೂಸ್ ಮಾಡಿದೆ. ಈಗ 2 years ಯೂಸ್ ಮಾಡಿ ಮತ್ತೆ ನನಗೆ ಹಣದ ಅಗತ್ಯ ಬಂತ ಅಥವಾ ಹೊಸ ಫೋನ್ ತಗೊಂಡೆ. ಫಾರ್ ಸಮ್ ರೀಸನ್ ನಾನು ಈ ಹಳೆ ಮೊಬೈಲನ್ನು ಸೇಲ್ ಮಾಡ್ತೇನೆ, ಸೆಕೆಂಡ್ ಹ್ಯಾಂಡ್ ಶಾಪಲ್ಲಿ ಹೋಗಿ ಸೇಲ್ ಮಾಡ್ತೇನೆ. ಈಗ ನಾನು ಸೇಲ್ ಮಾಡಿದೆ, ಬಟ್ ಇಸ್ ಇಟ್ ಸಪ್ಲೈ? ನೋ. ಓಕೆ, ಸೊ ಅದರಿಂದ ಇದು ನನ್ನ ಬಿಸ್ನೆಸ್ ಅಲ್ಲ, ಅದರಿಂದಾಗಿ ಅದು ಏನು ಸಪ್ಲೈ ಅಂತ ಕರೆಸಿಕೊಳ್ಳುವುದಿಲ್ಲ. ನೆಕ್ಸ್ಟ್, ಸಪ್ಲೈ ಶಾಲ್ ಹ್ಯಾವ್ ಬೀನ್ ಮೇಡ್ ಇನ್ ದ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಸೊ ಇದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ನೀವು ಮಾಡಿರಬೇಕು ಸಪ್ಲೈ. ಓಕೆ, ಹೀಗೆ ಇಂಡಿವಿಜುವಲ್ಸ್ ಏನಾದರೂ ಫಾರ್ ಎಕ್ಸಾಂಪಲ್ ಓಲ್ಡ್ ಫರ್ನಿಚರನ್ನು ಮಾರಾಟ ಮಾಡೋದಾಗಲಿ ಅಂಥದ್ದೆಲ್ಲ ಸಪ್ಲೈ ಅಂತ ಕರೆಸಿಕೊಳ್ಳೋದಿಲ್ಲ. ಬಿಕಾಸ್
ಅವರು ಬಿಸ್ನೆಸ್ಗೋಸ್ಕರ ಮಾಡುವಂಥದ್ದಲ್ಲ, ಮನೆಯ ವಸ್ತುಗಳನ್ನು ಹಳೆತಾಗುವಾಗ ಅವರು ಸೇಲ್ ಮಾಡುವಂಥದ್ದು. ಮತ್ತು ಸಪ್ಲೈ ಶಾಲ್ ಹ್ಯಾವ್ ಬೀನ್ ಮೇಡ್ ಫಾರ್ ಅ ಕನ್ಸಿಡ್ರೇಷನ್. ಸೊ ಫಾರ್ ಅ ಕನ್ಸಿಡ್ರೇಷನ್ ಎಕ್ಸಾಂಪಲ್, ತಂದೆ ಮಗನಿಗೆ ಬರ್ಡೇಗೆ ಏನಾದ್ರು ಗಿಫ್ಟ್ ಕೊಡ್ತಾರೆ. ನಾವು ದೇರ್ ಇಸ್ ನೋ ಕನ್ಸಿಡ್ರೇಷನ್ ಅಲ್ವಾ, ಮಗ ಹಣ ಕೊಡ್ತಾನ ತಂದೆಗೆ ಗಿಫ್ಟ್ ಕೊಟ್ಟದಕ್ಕೆ? ಇಲ್ಲ. ಸೊ ಸಚ್ ಥಿಂಗ್ಸ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಸಪ್ಲೈ. ಆದರೆ ಕೆಲವೊಂದು ವಿದೌಟ್ ಕನ್ಸಿಡ್ರೇಷನ್ ಟ್ರಾನ್ಸಾಕ್ಷನ್ಸ್ ಲೈಕ್ ಗಿಫ್ಟ್ಸ್ ಗಿವನ್ ಟು ಕಸ್ಟಮರ್ಸ್, ಗಿಫ್ಟ್ಸ್ ಗಿವನ್ ಬೈ ದ ಎಂಪ್ಲಾಯರ್ ಟು ಎಂಪ್ಲಾಯೀಸ್, if the value of the gift is more than 500, then it will be deemed to be supply. But otherwise without consideration ಕೊಡುವಂಥದ್ದು ಸಪ್ಲೈ ಅಂತ ಕರೆಸಿಕೊಳ್ಳೋದಿಲ್ಲ GST ಆ್ಯಕ್ಟಲ್ಲಿ. So these are some of the basic things you must know regarding the concept of supply.